28 ನ್ಯೂಸ್ ಚಾನೆಲ್ ಮತ್ತು ಯುವಕರ ಮಿತ್ರ ಪತ್ರಿಕೆ ಸಂಪಾದಕರ ಕುಮಾರ್ ಅವರು ಈಗ ಹುಟ್ಟು ಹೋರಾಟಗಾರರಾದ ಸಮಾಜ ರಕ್ಷಣಾ ವೇದಿಕೆಯ ಹನುಮಂತರಾಜು ಅವರ ಹತ್ರ ಒಂದು ಕೆಲವು ವಿಚಾರಗಳನ್ನು ಮಾತಾಡೋದಕ್ಕೋಸ್ಕರ ಈಗ ನಾವು ಇಲ್ಲಿ ಅವರ ಆಫೀಸಿಗೆ ಬಂದಿದ್ದೀವಿ. ಮೇಯ್ನಾಗಿ ಸರ್ಕಾರಿ ಗೋಮಾಳಗಳು ಮತ್ತು ಸರ್ಕಾರಿ ಭೂಮಿಗಳು ಮಾಯವಾಗ್ತಾ ಇದೆ ದಿನ. ಇದಕ್ಕೆಲ್ಲ ಕಾರಣ ಯಾರು ಅನ್ನೋದಕ್ಕೆ ಈಗ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಒಂದು ಭೂಮಿಯ ಬಗ್ಗೆ ನಕಲು ಮಾಡಿ ಇವತ್ತು ಒಬ್ಬರು ಆಪಾದನೆಯನ್ನು ಹನುಮಂತರಾಜ್ ಅವರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ವರದಿ ಕೇಳೋದಕ್ಕೆ ಬರ್ತಾ ಇದ್ದೀನಿ. ನನಗೆ ಇದ್ರ ಬಗ್ಗೆ ಸೂಕ್ತ ವರದಿಯನ್ನು ನೀಡಬೇಕಾಗಿ ಹನುಮಂತರಾಜ್ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್ ಹೇಳಿ ಸರ್. ನಮಸ್ತೆ. ಈಗ ಮೈಸೂರು ತಾಲೂಕು ವರ್ಣ ಹೋಬಳಿ ಆರೋಳಿ ಗ್ರಾಮದ ಸರ್ವೆ ನಂಬರ್ 846/1ರಲ್ಲಿ 7 ಎಕರೆ ಚೆಂಡು ಜಮೀನಿರುತ್ತೆ ಮೂಲತಃ. ಈ ಜಾಗದಲ್ಲಿ ಅದೇ ಊರಿನ ಮದೇವರನುಂಡಿಯ ಅಂಬರೀಷನವರು ಅನುಭವದಲ್ಲಿ ಮತ್ತೆ ಆ ಜಾಗದಿಂದ ಕಳೆದ 70 ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇವರು 2020-21ರಲ್ಲಿ ಇದು ಒಂದು ಜಾಗಕ್ಕೆ ರೆಕಾರ್ಡ್ ಮಾಡಬೇಕು ಅಂತ ಹೋದಾಗ ಪಕ್ಕದ ಊರು ಲಕ್ಷ್ಮೀಪುರಂ ಅವ್ರಿಗೆ ಏನು ಮಾಡ್ತಾರೆ, ಇವರು ಸಂತೋಷ್ ಕುಮಾರು ಮತ್ತು ಸಣ್ಣಪ್ಪ ವೈರಮುಡಿ ಗೌಡ, ನಾತೇಗೌಡ ಇವರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಒಂದು ಆಧಾರ್ ಕಾರ್ಡ್ ಜೊತೆಗೆ ಒಂದು 20 ರೂಪಾಯಿ ಸ್ಟಾಂಪು ಅಫಿಡವಿಟ್ ಪ್ರಮಾಣ ಪತ್ರ ಕೊಡ್ತಾರೆ. ಆ ಪ್ರಮಾಣ ಪತ್ರದಲ್ಲಿ ಏನು ಮಾಡ್ತಾರೆ, ಇವ್ರಿಗೆ ಹೆಂಗೆ ಬೇಕಂಗೆ ಬರ್ಕೊಂಬಿಡ್ತಾರೆ. ತಂದೆ ಯಾರೋ ನೋಡಿ ಅಲ್ಲೇನು ಮಾಡ್ತಾರೆ, ವೈರಮುಡಿಗೌಡ ಬಿನ್ ನಾತೇಗೌಡ ಉರುಪ್ ಬೆಟ್ಟ ನರಸೇಗೌಡ ಅಂದ್ರೆ ಏನರ್ಥ, ಯಾಕೆ ಬೆಟ್ಟ ಅಂತ ಹಾಕಿದ್ರೆ ಕೈ ಬರೋ ಆರ್ಟಿಸಲ್ಲಿ ಬೆಟ್ಟ ಬಿನ್ ನರಸೇಗೌಡ ಅಂತ ಇರ್ತದೆ, ಟ್ಯಾಲಿ ಆಗಬೇಕಲ್ಲ. ಈಗ ರಸೀದ್ ಏನು ಹೇಳ್ತಾರೆ, ಅದಾಲತ್ತಲ್ಲಿ ಮಾಡಿರೋದು. ಅದಾಲತ್ತಲ್ಲಿ ಮಾಡಬೇಕು ಅಂದರೆ ಸ್ಥಳೀಕರು ಇರಬೇಕು, ಸುತ್ತಮುತ್ತ ಚೆಕ್ ಬಂದು ಜಮೀನ್ದಾರರು ಇರಬೇಕು. ಇವರೆಲ್ಲ ಇದ್ದಾಗ ಅವ್ರ ಸದ್ಯದಲ್ಲಿ ಆಮೇಲೆ ಅನುಭವ ಯಾರಿದ್ರೆ ಅವ್ರ ಎದುರುಗಡೆ ಮಾಜೂರು ಮಾಡ್ಬೇಕಾಯ್ತು. ಇವರು ಖಾತೆನ ಬದಲಾವಣೆ ಮಾಡಬೇಕು ಅಂತ ದುರುದ್ದೇಶ ಇಟ್ಕೊಂಡವರು ಯಾರೋ ದಾರಿಲಿ ಹೋಗೋರು ಸೈನ್ ಹಾಕ್ಸ್ಬಿಟ್ಟು ಸರ್ಕಾರಕ್ಕೆ ವರದಿ ಬರ್ತಾರೆ. ಪುಣ್ಯಾತ್ಮ ಉರುಪ್ ಅಂತೆ, ಏನು ನನಗೆ ಅರ್ಥ ಆಯ್ತಲ್ಲ ಇದು. ಇವ್ರು ಯಾರ್ರೀ ತಂದೆ ಹೆಸರು ಚೇಂಜ್ ಮಾಡಿ ಕೊಡಿ, ಉರುಪ್ ನಾತೇಗೌಡ ಅಂತ ಹಾಕ್ತಾರೆ. ದಾಖಲೆ ಇದೆ, ಸೈನ್ ಇದೆ, ಸಿಗ್ನೇಚರ್ ಇದೆ, ತಂಬಿದೆ, ಹೇಳಿಕೆ, ವೈರಮುಡಿ ಸೈನ್ ಇದೆ, ಸಂತೋಷ್ ಕುಮಾರ್ ಸೈನ್ ಇದೆ. ಅದಾಲತ್ ಕಂದಾಯ ಅದಾಲತ್ನಲ್ಲಿ ಆರೋಳಿ ಗ್ರಾಮ ಸಭೆ 840 ಪೋತಿ ಖಾತೆ ಬದಲಾವಣೆ ಸಂಬಂಧ ಅಂತ ಹೇಳ್ಬಿಟ್ಟು 3 ಎಕರೆ 6 ಕುಂಟೆ ಜಮೀನಿಗೆ ಕಾಜರಾಗಿದ್ದ ಬೆಟ್ಟ ಬಿನ್ ನರಸೇಗೌಡರವರಿಗೆ ಉರುಪ್ ಅಂತೆ ಇವ್ರು ದಾಖಲಾಗಿರ್ತದೆ ಅಂತ ಹೇಳ್ಬಿಟ್ಟು ವೈರಮುಡಿಗೌಡ ಅಂತ ಸೇರಿಸ್ಬಿಟ್ಟು ಇವರು ಮಾಡ್ತಾರಲ್ಲ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ? 3 ಎಕರೆ 6 ಕುಂಟೆಗೆ ಇವತ್ತು ಜಾಗ ಎಷ್ಟಿದೆ, ಅವ್ರು 70 ವರ್ಷದಿಂದ ಅನುಭವದಲ್ಲಿದ್ದಾರೆ. ರೆಕಾರ್ಡ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಯಾರು ಏನು ಬೇಕಾದ್ರೆ ಮಾಡ್ಬೇಕು. ಅದ ರೆಕಾರ್ಡ್ ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು. ರೈತರು ವ್ಯವಸಾಯ ಮಾಡಿಬಿಟ್ಬಿಟ್ಟು ಅವ್ರು ಕೆಲಸ ಮಾಡಿಬಿಟ್ಟು ಖಾತೆ ಕಂದಾಯ ನಿಂತ್ಕೊಂಡ ಸರ್ ಕಚೇರಿಗಳಲ್ಲಿ ಸರಿ ಟ್ಯಾಕ್ಸ್ ಕಟ್ಕೊಳ್ಳಲ್ಲ. ಇವರು ಕಂದಾಯ ಪಾವತಿ ಮಾಡ್ಕೊಳ್ಳಲ್ವಾ? ಕತೆ ಮಾಡಿ ನೀವು ಆ್ಯಸ್ ಪರ್ ರೆಕಾರ್ಡ್ ಬಂದು ಅಲ್ಲಿ ಬಾಜರು ಮಾಡಿ ಯಾರು ಅನುಭವದಲ್ಲ ಅವರೇ ಮುಂದೆ ಹಿಂದೆ 70-80 ವರ್ಷದಿಂದ ದಾಖಲೆಗಳಿಲ್ಲ ಅಂದರೆ ಅನುಭವದಲ್ಲಿ ಯಾರು ಎಷ್ಟು ಖಾತೆ ಮಾಡಲಿಲ್ಲ, ಎಲ್ಲ ವಜಾ ಮಾಡಿಬಿಡಿ. ಹಂಗಾರೆ ರೆಕಾರ್ಡಿಂದ ಎಷ್ಟು ಖಾತೆ ಮಾಡಲಿಲ್ಲ ಅನುಭವದ ಆಧಾರದ ಮೇಲೆ ಇವ್ರು ಇಲ್ಲಿ ಯಾಕೆ ಪರಿಗಣಿಸ್ತಿಲ್ಲ? ಹಂಗಾದ್ರೆ ಇದು ಫೇಕು. ನೋಡಿ ಆಧಾರ್ ಕಾರ್ಡಲ್ಲಿ ವೈರಮುಡಿ ಬಿನ್ ನಾತೇಗೌಡ ಅಂತದೆ, ಇಲ್ಲಿ ಉರುಪ್ ಬೆಟ್ಟ ಬಿನ್ ನರಸೇಗೌಡ ಅಂತ ಮಾಡ್ತಾರೆ. ಆಮೇಲೆ ಆ ರಸೀದಿ ಹೇಳ್ತಾರಂತೆ, ಆ ಹನುಮಂತರಾಜು ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ. ನಂಗೆ ಏನ್ರಿ ನೀವು ಮಾಡಿದ್ರಿ? ನಿಮ್ಮಂತೆಯವರು ಬೇಜಾನ್ ಜನ ನೋಡ್ಬಿಟ್ಟಿದ್ದೀನಿ ನಾನು ಇವತ್ತು. ನೀವು ಸರ್ಕಾರ ಸಂಬಳ ತಗೊಂಡು ಏನು ತಿರುಗಿ ಕೆಲಸ ಮಾಡ್ತಾರೋ ನೀವು ಅದನ್ನ ರೈತರ ಮೇಲೆ ಹೊಡಿತೀರಲ್ರಿ. ನೀವು ಮಾನ ಮರ್ಯಾದೆ ಸಂಬಳ ತಗೊಂಡು ರೈತರು ನಾವು ಕಟ್ಟು ತೆರಿಗೆಲ್ಲಿ ಬದುಕ್ತಾರ ನೀವು. ನನ್ನೇನ್ರಿ ನೀವು ಮಾಡೋದು? ಅದೇನೋ ಸ್ಟ್ರೈಕ್ ಮಾಡ್ತೀನಲ್ಲಪ್ಪ, ನಿನಗೆ ತಾಕತ್ತಿದ್ರೆ ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ ರಶೀದ್ ಅವರೇ, ನೀವು ಸ್ಟ್ರೈಕ್ ಮಾಡಿರಿ, DCF ಮುಂದೆ ಮಾಡಿ. ನನಗೆ ಬಂದೆ ರೆಕಾರ್ಡಿಂಗ್ ಇದೆ ನಂತರ ನೀವು ಯಾರು ಮಾತಾಡಿದ್ದೀರಿ ಅಂತ. ಏನು ಸ್ಟ್ರೈಕ್ ಮಾಡೋದು? ನೀವು ತಪ್ಪು ಮಾಡಿಬಿಟ್ಟೆ ಇಷ್ಟು ನಿಮಗೆ ಅಹಂಕಾರ ಇದ್ರೆ ಅನ್ಯಾಯಕ್ಕೊಳಗೋದವ್ರು ಅರೆಸ್ಟ್ ಏನು ಆಟ ಆಡ್ತಾವ್ರ? ಮೊದಲು ಮೈಸೂರಲ್ಲಿ ಕಂದಾಯ ಅಧಿಕಾರಿಗಳು ಎಲ್ಲರೂ ಚೇಂಜ್ ಮಾಡಬೇಕು. ಎಲ್ಲ ತುಂಬ ವರ್ಷದಿಂದ ಇದ್ದು ಬಲಿಷ್ಠರಾಗ್ಬಿಟ್ಟವ್ರೆ. ಯಾವ ಜಾಗ ಏನು ಮಾಡಬೇಕು ಅಂತ ಕೂತ್ಕೊಂಡು ಜಾಗದಲ್ಲೇ ಮಾಡ್ತಾರೆ. ಆ ಅಧಿಕಾರಿ ಯಾರು ಬೇಡ, ವಾರಸ್ದಾರರು ಬೇಡ, ಅಲ್ಲೇ ಮಾಡಿಬಿಟ್ಟಿರ್ತಾರೆ. ಆ ಮಟ್ಟಕ್ಕೆ ಕಂದಾಯ ಇಲಾಖೆ ಒಷ್ಟಿಡೋಗದೆ. ಸನ್ಮಾನಿಸಿ ಬೈರೇಗೌಡರು ಕ್ಲೀನ್ ಮಾಡಬೇಕು. ಮೈಸೂರು ಒಂದು ಒಳ್ಳೆ ಸಾಂಸ್ಕೃತಿಕ ನಗರ, ಕಾಲದಿಂದಲೂ ಒಂದು ಹೆಸರು ಮಾಡ್ಕೊಬಂದಿದೆ. ಇವತ್ತು ಮಸಿ ಬೆಳಿ ಕೆಲಸ ಆಯ್ತದೆ. ಮೈಸೂರು ಹೊರದೇಶದಿಂದ ಬರ್ತಾರೆ ವಿಶ್ವವಿಖ್ಯಾತ ದಸರಕ್ಕೆ. ಒಂದು ಮಾನ ಮರ್ಯಾದೆ ಇಲ್ಲ ಇವ್ರಿಗೆ. ಖಾತೆಗಳು ಯಾರಿಗೂ ಬದಲಾಯಿಸ್ತಾರೆ. ಬಡಪಾಯಿ ಅಂಬರೀಷ್ ಜಾಗನ ಹೊಡೆದ್ಬಿಟ್ಟು ಇವತ್ತು ದೂರಕ್ಕೆ ಒಂದು ಎದುರುದಾರರಿಗೆ ಒಂದು ಹೇಳಿಕೆ ಕೊಡ್ಸೋರಂತೆ. ಹನುಮಂತರಾಜು ಹೇಳ್ಬಿಟ್ರು ರಾಜಿ ಮಾಡ್ಕೊ ಇನ್ನೇನು ಮತ್ತೆ ಇಟ್ಕೊಂಡು ಕತ್ತರಿಸಿ ಅನ್ಬೇಕಾ? ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನೀನು ನಾನು ಕೂಡ ಇನ್ನು ಜಮೀನ ನೀವೇನ್ರಿ ಎದುರುಗಡೆ ಕರ್ಸಿ ಹೇಳೋದು? ನಾನು ಮಾಡ್ತೀನಿ ನೋಡಿ. ಲೋಕಾಯುಕ್ತಿಗೆ ನಿನ್ನ ಮೇಲೆ SITಗೆ ಹಾಕ್ಬೇಕು. ಯಾಕಂದರೆ 286/2 ಏಜ್ ಆಫ್ ಸರಿ 2 ಎಕರೆ 39 ಕುಂಟೆ ಪಕ್ಕಾ ಫೇಕ್. ನೀವೇ ಮಾಡಿರೋದು. ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಅಂತ ಡಾಕ್ಯುಮೆಂಟ್ ಇವೆ. ಮತ್ತೆ ಇನ್ನೊಂದು 28/4 28 ಹಳೆ ಸರ್ 2 ಇವೆಲ್ಲ ನಕಲಿ ಆಗವೆ. ನಿಮ್ಮ ಸಂಬಂಧಿಕರ ಹೆಸರಲ್ಲಿ 5-6 ಎಕರೆ 10 ಎಕರೆ ಜಮೀನುಗಳೆಲ್ಲ ಇದಾವೆ ಆಫೀಸಲ್ಲಿ.
ನೀವು ತಕ್ಕದಾದ ಪಾಠ ಕಲಿಸಿಲ್ಲ ಅಂದರೆ ನಾನು ಸಮಾಜ ರಕ್ಷಣೆ ಬಿಟ್ಬಿಡ್ತೀನಿ. ಏನು ಆಟ ಆಡ್ತಾ ಇದ್ದಾರೆ ರೈತರಿಗೆಲ್ಲ ಅನಾನುಕೂಲ ಮಾಡಿಕೊಂಡು. ಸರ್ ಹಾಗಾದ್ರೆ ನೀವು ಹೇಳೋ ಲೆಕ್ಕ ಹಾಗಾದ್ರೆ ನೋಡ್ತಾ ಇದ್ರೆ ಹಾಗಾದ್ರೆ ಎಲ್ಲ ಅಧಿಕಾರಿಗಳು ತಮ್ಮ ಇಷ್ಟ ಬಂದಂಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳೋ ಲೆವೆಲ್ಗೆ ಇದ್ದಾರೆ ಅಂತ ಹೇಳ್ತೀರಾ? ಮತ್ತೆ ಇದರಲ್ಲಿ ಸರ್ಕಾರನೇ ಹಾಗಾದ್ರೆ ಪಾಲುದಾರಿಕೆ ಇದೆ ಅಂತೀರಾ ಅಥವಾ ಇಲ್ಲ ಅಂತೀರಾ ಸರ್? ಸರ್ ಈಗ ನಾನು ಹೇಳೋದು, ಈಗ ಮೈಸೂರು ಒಂದು ಜಿಲ್ಲೆ, ಸರ್ಕಾರದ ಒಂದು ರಾಜ್ಯ ಮಟ್ಟದ್ದು. ಇವ್ರು ಏನು ಮಾಡ್ತಾರೆ ಅಂತ ಅವ್ರು ತಲುಪ್ತಾ ಇಲ್ಲ. ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಮಾಡ್ತದೆ ಮೈಸೂರು ನಾನು ಕೇಳೋದು, ಏನು ಮಾಡ್ತಾವ್ರೆ? ಈಗ ನಾವು ರಿಪೋರ್ಟ್ ಮಾಡ್ತೀವಲ್ಲ ಅದನ್ನೆಲ್ಲ ಯಾಕೆ ತಲುಪಿಸಲ್ಲ ಸರ್ಕಾರಕ್ಕೆ? ಎಲ್ಲ ಏನು ಮಾಡ್ತಾವ್ರೆ? ಬಸ್ಸಿ ಬಳ್ದಾಗಿದೆಯಾ, ಬಂಕ್ ಬಳ್ದಾಗಿದೆಯಾ ಎಲ್ಲರಿಗೂ ಬುದ್ಧಿಗೆ? ಇನ್ನು ಹಂಗಾರೆ ದೇಶದಲ್ಲಿ ಪಾರದರ್ಶಕ ಆಡಳಿತ, ಜನಪರ ಆಡಳಿತ ಎಲ್ಲಿರೋದು? ಸರ್ಕಾರಿ ಅಧಿಕಾರಿಗಳು, ಒಬ್ಬ ಸರ್ಕಾರಕ್ಕೆ ಕಂಟ್ರೋಲ್ ಇಲ್ಲ, ಒಬ್ಬ VA ಸಸ್ಪೆಂಡ್ ಮಾಡೋಕ್ಕಾಗಲ್ಲ, ಒಬ್ಬ ತಹಸೀಲ್ದಾರ್ ಕಂಪ್ಲೇಂಟ್ ಕೊಟ್ಟು 1 ವಾರ 10 ದಿನ ಆಯಿತು. ಎಲ್ಲಿದೆ ನ್ಯಾಯ? ಮೇಲ್ನೋಟಕ್ಕೇನು ಸಾಬೀತಾಗಿದೆ, ಬರೆದವ್ರಿಲ್ಲಿ ಅವ್ರ ಸಿಗ್ನೇಚರ್ ಇದೆ, ತಂಬಿದೆ, ವಜಾ ಮಾಡಿ, ಸಸ್ಪೆಂಡ್ ಮಾಡಿ, ಫಸ್ಟು ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ. DC ಅವರು ಏನು ಕ್ರಮ ತಗೋತಾರೆ? ನಾನು ಒಂದು 15-20 ಅರ್ಜಿ ಬರ್ತಿದ್ದೀನಿ. ಸುಮಾರು ಆಗೋದು, ಇದು ವಿಷಯಾಂತರ ಮಾಡಬೇಡ. ನನ್ನ ಮೂಲ ಉದ್ದೇಶ ಅಂಬರೀಷ್ಗೆ ಅನುಭವದಾದವ್ರ ಕತೆ ಬೇಕು. ಈಗಾಗಿರೋ ಖಾತೆ ವಜಾ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಯಾರ್ಯಾರು ಕಂದಾಯ ಮತ್ತು ಡೆಪ್ಟಿ ತಹಸೀಲ್ದಾರ್ ವಿಶ್ವನಾಥ್ ಅವತ್ತಿದ್ದವರು ACR ಆರ್ಡರ್ ಮಾಡೋರು ಅವ್ರ ಮೇಲೆಲ್ಲ ತನಿಖೆ ಆಗಬೇಕು. ಫಸ್ಟ್ ಪ್ರಿಫರೆನ್ಸು ಈ ರಶೀದ್ನವರ ಸಸ್ಪೆಂಡ್ ಮಾಡಿ ತನಿಖೆ ಶುರು ಮಾಡಬೇಕು. ಈಗ ಏನೇ ಆಗಲಿ ಸರ್, ಫಸ್ಟ್ ಮೂಲ ಅಂದ್ರೆ VAಗಳೇ ಅದನ್ನ ವೆರಿಫೈ ಮಾಡೋದು. VAಗಳಿಗೆ ಗೊತ್ತಿಲ್ಲದೇನೆ ಇವೆಲ್ಲ ನಡೀತದೆ ಸರ್. ಇವ್ರು ಏನು ರಿಪೋರ್ಟ್ ಹಾಕ್ತಾರೆ ಅದೇ ಬೇಸು. ಇವರು ಅಲ್ಲಿ ಕಾಗೆ ಬರೆದ್ರೆ ಕಾಗೆನೆ, ಗೂಬೆ ಬರೆದ್ರೆ ಗೂಬೆನೆ. AC ಆಗ್ಲಿ ಅವ್ರು ಏನು ಮಾಡ್ತಾರೆ, ಆಸ್ ಪರ್ ರೆಕಾರ್ಡ್ ಪ್ರಕಾರ ಆದೇಶ ಮಾಡ್ತಾರೆ. ಇವರು ಇಲ್ಲಿ ತಪ್ಪು ಅಂತ ಹೇಳಿದ್ರೆ ಮುಂದಕ್ಕೆ ಹೋಗಲ್ಲ ಫೈಲು. ಹೌದು, ಇಲ್ಲಿ ಬರೆದ್ಬಿಟ್ಟಾರೆ ಉರುಪ್ ಅಂತ. ಏನು ಇವರು ಸಂಬಂಧಿಕರ ಇವರು? ಒಳ್ಳೆ ಇವ್ರ ಆಸ್ತಿನ, ಇವರು ಪಿತರದ ಆಸ್ತಿನ, ಯಾರದೋ ಆಸ್ತಿನ ಹಿಂಗೆ ಮಾಡೋರಲ್ರಿ. ಒಂದು ಮಾನ ಮರ್ಯಾದೆ ಬೇಡ ಇವ್ರಿಗೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಮೌನ ಆಗೋರಲ್ಲ. ನನಗೆ ಅದು ಕಾಣ್ತಾ ಇಲ್ಲ ಇವ್ರೇನಾರು ಅದರಲ್ಲಿ ಇನ್ವಾಲ್ವ್ ಆಗಿ ತಿಂದು ತೇಗ್ಬಿಟ್ಟಿದ್ರೇನೋ ಅಂತ. ಈಗ ಇದ್ರ ಬಗ್ಗೆ ನೀವೀಗ ಹೋರಾಟಕ್ಕೆ ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಾನು ಇವತ್ತು ಆಂಟಿ ಕರಪ್ಷನ್ಸು ಜಾಗೃತಿ ದಳ ಇದು SITಗೆ ಹೋಗ್ಬೇಕು. ಯಾಕಂದರೆ ಒಂದು 15-20 ಎಕರೆ ಈ ಥರ ಆಗೋದಿದ್ರೆ ಒಂದು ಇವತ್ತು ಮೈಸೂರು 1 ಕೋಟಿ ಕಡಿಮೆ ಎಕರೆ ಎಲ್ಲೂ ಸಿಕ್ಕಲ್ಲ. ಇವೆಲ್ಲ ಹತ್ತತ್ರ ಇರುವೆ 2 ಕೋಟಿ 30-40 ಕೋಟಿ ಹಗರಣದಲ್ಲಿ ಭಾಗಿಯಾಗವ್ರೆ. ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಾನು ಉಲ್ಲೇಖಿಸಿ ಇವತ್ತು ನಮೂನೆ 1-2ರಲ್ಲಿ ಲೋಕಾಯುಕ್ತ ಸಲ್ಲಿಸ್ತಾ ಇದ್ದೀನಿ. ತದನಂತರ ಸಕ್ಷಮ ಮೇಲ್ಮನೆ ಪ್ರಾಧಿಕಾರಗಳಿಗೂ ನಾನು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ. ಒಳ್ಳೆಯದು ಸರ್. ಈಗ ಇದೇ ಥರ ಈಗ ಸರ್ಕಾರಿ ಭೂಮಿಗಳು ಮಾಯ ಆಗ್ತಾ ಇದೆ ಸರ್. ಬರೀ ಈಗ ನೀವು ವ್ಯಕ್ತಿಗಳದ್ದು ಹೇಳ್ತಾ ಇದ್ದೀರಾ, ಸರ್ಕಾರಿ ಭೂಮಿಗಳು ಇವತ್ತು 1000 ಎಕರೆ ಇವತ್ತು ಮಾಯ ಆಗ್ತಾ ಇದೆ. ಕೃಷ್ಣ ಬೈರೇಗೌಡ್ರೆ ಒಂದು ಇದರಲ್ಲಿ ಹೇಳಿದ್ದಾರೆ, ಮೈಸೂರು ಭಾಗದಲ್ಲೇ 40,000 ಎಕರೆ ಸರ್ಕಾರಿ ಭೂಮಿ ಮಾಯವಾಗಿದೆ. ಇದ್ರ ಬಗ್ಗೆ ನಾನು ಕ್ರಮ ತಗೋತೀನಿ ಅಂತ ಅವರು ಅವಾಗ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಕೃಷ್ಣ ಬೈರೇಗೌಡರು. ಆದರೆ 40,000 ಎಕರೆ ಅವ್ರ ಬಾಯಿಲೆ ಬಂದ ಮೇಲೆ ಇದನ್ನು ಮೈಸೂರು ಮಿತ್ರ ಪತ್ರಿಕೆಯಲ್ಲೂ ಸಹ ಬಂದಿತ್ತು ಇದು. ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ ಹಾಗಾದ್ರೆ ಸರ್ಕಾರಿ ನೋಡಿ? ವರದಿಲಿದ್ರೆ ಆಗಲ್ಲ. ವರದಿ ಜಾರಿಗೆ ಬರಬೇಕು. ಅವರು ಆದೇಶ ಮಾಡಲಿ ಬಿಡಿ. ನೀವು ಹೇಳ್ತಾರೆ ಸತ್ಯ. ದೇವನೂರು, ಕೆಸರ, ಅಂಚೆ, ರಾಮನಹಳ್ಳಿ, ಕ್ಯಾತ್ಮನಹಳ್ಳಿ ಇಲ್ಲಿಗೆ ಹೋದರೆ 1,000 ಎಕರೆ ಸಿಗ್ತದೆ ಅಕ್ರಮ ಆಗಿರೋದು. ಎಟ್ ಪ್ರೆಸೆಂಟು ನಾನು ಕಂಡಂಗೆ ಒಂದು 250 ಎಕರೆ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ತಾವ್ರೆ. ಇವ್ರು ಯಾರು ಕ್ರಮನೇ ತಗೊಳ್ಳಲ್ಲ. ಮೂಢಾಧಿಕಾರಿಗಳು ಅಷ್ಟೇ ತಗೋರೆ. ಯಾವ ಮಟ್ಟಕ್ಕೆ ಅಂದರೆ ಕಣ್ಣು ಮುಚ್ಚಿ ಕೂತಿರ್ತಾರೆ. ತುಂಬ ಹೋರಾಟ ಮಾಡಿದ್ರೆ ಒಂದು ಹೆಜ್ಜೆ ಹೋಗೋದು, ಅಲ್ಲಿಂದ ಬಂದ್ಬಿಡೋದು. ಇದೊಂಥರ ಕಣ್ಣೊರೆಸು ತಂತ್ರಗಳು. ನಾನು ಹೇಳ್ತಾ ಇರೋದು ಇಮಿಡಿಯೇಟ್ಲಿ ಲ್ಯಾಂಡ್ ಭೂಸ್ವಾಧೀನದಲ್ಲಿರೋ ಮೊದಲು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಅವ್ರು ಸರ್ವೆ ನಂಬರ್ 4 ಮಾಡಿರುವಂಥ 33 ಸೈಟ್ ಹಗರಣ ನಾನು ಲೋಕಾಯುಕ್ತ ಹಾಕಿದ್ದೀನಿ. ಯಾರೋ ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಮಂಜುನಾಥ್, ಶ್ರುತಿ ಮ್ಯಾನೇಜರು, ಸಚಿನ್, ಆಮೇಲೆ ಇವರು ಇನ್ನೊಂದಷ್ಟು ಅವರಲ್ಲಿ ದರ್ಶನ್, ರಘು ಸರ್ ಎಲ್ಲ ಸೇರ್ಕೊಂಡು ಈ ಸಚಿನ್ ಈ ಪಾತ್ರದಲ್ಲಿ ಇದ್ದರೆ ಅವ್ರದ್ದು ಪಾತ್ರ ಇದೆ ಬೇರೆ ಬೇರೆ ಪಾತ್ರದಲ್ಲಿ. ಇದರಲ್ಲಿ 33 ಸೈಟು ಸಿದ್ದರಾಮಯ್ಯವ್ರಿಗಿಂತ ದೊಡ್ಡ ಹಗರಣ ಇದು. ಅವ್ರದ್ದು ಹಗರಣ ನಾನು ಹೇಳ್ತಾ ಇಲ್ಲ, ಆ ಕೇಸ್ ಪ್ರಕರಣಕ್ಕಿಂತ ದೊಡ್ಡ ಪ್ರಕರಣ. ವಿಜಯನಗರ ಪೋಸ್ಟ್ ಸ್ಟೇಜಲ್ಲಿ ಕೊಟ್ಟರೆ ರೀ ಹೊಟ್ಟೆ ಉರಿತದೆ. 1 ಕೋಟಿ 1 ಸೈಟು 33. ಟೋಟಲ್ ಮೈಸೂರು ಲ್ಯಾಂಡ್ ಮಾಫಿಯಾ, ಕಬ್ಜಾ, ಭೂಗಳ್ರು, ಕೆಲ ಅಧಿಕಾರಿ ಭೂಗಳ್ರವ್ರೆ. ಈ ಸರ್ಕಾರಿ ಭೂಗಳ್ರಿ ಇವ್ರನ್ನ ಅದಕ್ಕೆ ಅಂತ ನೇಮಿಸೋದು. ಲಕ್ಷ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೆ ಯಾಕೆ ಬರ್ತಾರೆ ಹೇಳಿ? 1 ಎಕರೆ ಮಾಡಿದ್ರೆ ಸಾಕು ಟ್ರಾನ್ಸ್ಫರ್ ದುಡ್ಡು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಸರ್ಕಾರ ಮುಂದೆ ಬರಲಾದ್ರೆ ಜನ ನೋಡ್ತಾವ್ರೆ, ಬೇಸತ್ತು ಬಿಡ್ತಾರೆ, ಪಾಠ ಕಲಿಸ್ತಾರೆ. ಸರ್ಕಾರ ಆಡಳಿತಾತ್ಮಕ ಸರಿಯಾದ ನಿರ್ಧಾರ ತಗೋಬೇಕು. ಅದು ಮೈಸೂರು ಸಿದ್ದರಾಮಯ್ಯ ತವರು ಕ್ಷೇತ್ರ ಇದು. ಇಲ್ಲಿ ನಡೀತಾ ಇರುವಂಥ ದಂಧೆ ಮಾತೇತ್ರ ಅವ್ರು ಪರಿಚಯ ಇರ್ತಬಿಡ್ತಾರಲ್ವ ಸಿದ್ದರಾಮಯ್ಯ ಹಿಂಗೆ ಟೋಟಲ್ ಆಡಳಿತಾತ್ಮಕ ವ್ಯವಸ್ಥೆ ಲೋಪದೋಷಗಳು ಭಾಳ ಆಗ್ಬಿಟ್ಟಿದೆ ಸರ್. ಇದ್ರ ಬಗ್ಗೆ ನೀವು ರಾಜ್ಯಪಾಲರಿಗೆ ಯಾಕೆ ಹಾಗಾದ್ರೆ ನೀವು ನಾನು ಗವರ್ನರ್ಗೆ ಏನು ಮಾಡ್ತಾ ಇದ್ದೀನಿ, ಎಲ್ಲ ಸರ್ವೆ ನಂಬರು ಕಲೆ ಆಗ್ತಾ ಇದ್ದೀನಿ ಸರ್. ಇವತ್ತು ನಿಮ್ಮ ಮಾಧ್ಯಮದ ಮುಂದೆ ಪತ್ರಿಕೆ ಮುಂದೆ ಬಿತ್ತರಿಸ್ತಾ ಇದ್ದೀನಿ.
ನಾನೊಂದು 80ರಿಂದ 90 ಸರ್ವೆ ನಂಬರ್ ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಯಾವುದೋ ಸರ್ಕಾರಿ ಜಾಗ ಪೂರ್ಣ, ಅರೆ ಸರ್ಕಾರಿ ಅಲ್ಲ, ಪೂರ್ತಿ ಸರ್ಕಾರಿ ಜಾಗಲ್ಲೇ ಎಲ್ಲ ಡ್ರಾಫ್ಟ್ ಮಾಡಿ ಗೌರ್ನರು ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೂ ಹಾಕ್ತೀನಿ ನಾನು. ಎಲ್ಲ ಇಲಾಖೆಗಳಿಗೂ ಹಾಕಿ ಅಲ್ಲಿಂದಲೇ ತನಿಖೆ ಶುರುವಾಗಲಿ. ಇರೋದಂಗೆ 40,000 ಎಕರೆ, ಏನು 40,000 ಎಕರೆ ಮೇಲೆ ಆಗೋದು ಮೈಸೂರಲ್ಲಿ. ಹಿಂದೆ ಮಹಾರಾಜರ ಜಮೀನುಗಳು ಎಲ್ಲ ಕಬ್ಜಾ ಮಾಡ್ಬಿಟ್ಟವ್ರೆ. ಸರ್ಕಾರಿ ಮೂಡ ಸ್ವಾಧೀನ ಮಾಡ್ಕೊಂಡವರು 100 ಎಕರೆ ಸ್ವಾಧೀನ ಮಾಡ್ಕೊತಾರೆ, ಡೆವಲಪ್ ಮಾಡಲ್ಲ. ಅದು ಏನು ಅಂತ ಯಾರಿಗೂ ಗೊತ್ತಿಲ್ಲ ಇದುವರೆಗೂ. ಆ ಅಧಿಕಾರಿಗೆ ಅಲ್ಲೇ ಮುಗೀತೋ, ಈ ಅಧಿಕಾರಿ ಇಲ್ಲೇ ಮುಗೀತೋ. ಇವಾಗ ಹೋಗಿ ದೇವನೂರಲ್ಲಿ ಬನ್ನಿ ತೋರಿಸ್ತೀನಿ. 286/2 ಅಕ್ರಮ ಮನೆ ಕಟ್ತವ್ರೆ, ದೂರು ಕೊಟ್ಟಿದ್ದೀನಿ. ತಹಸೀಲ್ದಾರ್ ಮೊನ್ನೆ ಆರ್ಡರ್ ಮಾಡೋರೆ, ನೋಡಿದ್ರೆ ಏನು ಕ್ರಮ ತಗೊಳ್ಳಲ್ಲ. 208ರಲ್ಲಿ ಮೊನ್ನೆ ಅದು ಕಾಂಪೌಂಡ್ ಹೊಡೆದಾಕರು, ಪಕ್ಕದಲ್ಲೇ ಕ್ರಮ ತಗೊಳ್ಳಲ್ಲ. ಸುಮ್ಮನೆ ಹೋಗೋದು, ಕಣ್ಣೋರ್ಸು ತಂತ್ರ ಮಾಡೋದು. ಯಾಕೆಂದರೆ ಇವರು ಫುಲ್ ಬುಕ್ಡು. ಕೆಲವಕ್ಕೆ ಪ್ಲ್ಯಾನ್ ಕೊಟ್ಟವ್ರೆ, ನಕಲಿ ಪ್ಲ್ಯಾನ್ಗಳು. NOC ಕೊಟ್ಟವ್ರೆ, ನಕಲಿ NOCಗಳು ಮೂಡೋದಲ್ಲಿ. ಅಲ್ಲಿರುವಂಥ ದಂಧೆ ಇದುವರೆಗೂ ಇಡೀ ರಾಜ್ಯದಲ್ಲಿ ನಾನು ಕಂಡಂಗೆ ಮೂಡೋದು ನಡೆದಿರುವಂಥ ದಂಧೆ ಎಲ್ಲೂ ನಡೆಯಿಲ್ಲ. ಅಕ್ರಮ, ಅವ್ಯವಹಾರ, ಭೂಗಳರು, ಕೆಲವು ಅಧಿಕಾರಿಗಳನ್ನ ಇಮಿಡಿಯೇಟ್ಲಿ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಅವ್ರ ತನಿಖೆ ನಡೀಲಿ. ಈ ಜಾಗ ಖಾಲಿ ಮಾಡಿ ಯಾರೋ ಸೂಕ್ತವಾದ ಆಡಳಿತಾತ್ಮಧಿಕಾರಿ ಹಾಕಿದ್ರೆ ಉದ್ಧಾರ ಆಗೋದು ಮಾತ್ರ. ಇವತ್ತು ಏನಾಗ್ತಾ ಇದೆ ಅಂದರೆ ಸರ್, ಲ್ಯಾಂಡ್ ಮಾಫಿಯಾ ಅನ್ನೋದು ಇವತ್ತು ಸಾವಿರಾರು ಕೋಟಿ ಆದಾಯ ಗಳಿಸೋಂಥ ಒಂದು ವ್ಯವಸ್ಥೆ ಆಗ್ತಿದೆ. ಹಿಂಗಾಗಿ ಏನಾಗ್ತಾ ಇದ್ದಾರೆ, ಇವತ್ತು ಎಲ್ಲರೂ ಇವತ್ತು ರಿಯಲ್ ಎಸ್ಟೇಟರ್ ಇರ್ಬೋದು ಅಥವಾ ಡೆವಲಪರ್ಗಳು ಇರ್ಬೋದು, ಅವ್ರದ್ದು ಮೂಲ ಗುರಿ ಏನಂದರೆ ಇವತ್ತು ಭೂಮಿಗಳು, ಸರ್ಕಾರಿ ಭೂಮಿಗಳು ಎಲ್ಲಿದೆ ಅದನ್ನು ಒತ್ತುವರಿ ಮಾಡ್ಕೊಂಡು ಯಾವ ರೀತಿ ಇಲ್ಲಾರು ಒಂದು ಫೋರ್ಜರಿ ಪೇಪರ್ ಮಾಡಿ ಜನಗಳಿಗೆ ವ್ಯಾಮರ್ಸೋದೇ ಒಂದು ಕಲೆಯಾಗಿದೆ. ಇದರಿಂದ ಈಗ ಜನ ಆಗರ ಯಾವ ರೀತಿ ಎಚ್ಚೆತ್ಕೊಳ್ಳೋದು ಹೇಗೆ? ಈಗ ನೀವು ಹೇಳೋದು ಸತ್ಯ ನೋಡಿ. ಯಾವುದೇ ಸೈಟ್ನ ಖರೀದಿ ಮಾಡಬೇಕಾದ್ರೆ ಅವರು ಸರಿಯಾದ ದಾಖಲೆ ಮಾಡಲ್ಲ. ಒಂದು 10 ಲಕ್ಷ ಕಡಿಮೆ ಕೊಡ್ತಾರೆ ಅಂದರೆ ಅಡ್ವಾನ್ಸ್ ಕೊಟ್ಬಿಡ್ತಾರೆ. ಅವ್ರು ಅಡ್ವಾನ್ಸ್ ಕೊಟ್ಟು ಲಾಕ್ ಮಾಡಿದ್ಮೇಲೆ ಇತ್ತ ಕ್ರಯ ಮಾಡ್ಕೋಬೇಕು, ಇಲ್ಲ ಬಿಡಬೇಕು. ದಾಖಲೆಗಳ ಪರಿಶೀಲನೆ ಮಾಡೋದೇ ಇಲ್ಲ. ಈಗ ದೇವನೂರಿಗೆ ಹೋಗಿ ದಾಖಲೆ ಹೇಳಿದ್ರು ಜನ ಖರೀದಿ ಮಾಡ್ತಾವ್ರೆ, ಇವಾಗ ಅನುಭವಿಸ್ತವ್ರೆ. ನಾನು ನೋಡಿದೆ 2-3 ಮಾಧ್ಯಮದಲ್ಲಿ 30 ಲಕ್ಷ 20 ಲಕ್ಷ ಬಿಟ್ಟಿದ್ದೀನಿ ಅಂತ. ಇನ್ನು ಮುಂದಕ್ಕೆ ಭಾಳ ಹಗರಣಗಳು ಆಚೆ ಬರ್ತವೆ. ಇದ್ರ ಬಗ್ಗೆ ಒಂದು ತನಿಖಾ ಸಂಸ್ಥೆ ಮಾಡಿ ಎಲ್ಲೆಲ್ಲಿ ಕಬ್ಜಾ ಅದಕ್ಕೆಲ್ಲ ಬೇಲಿ ಹಾಕಬೇಕು. ಆ ಜಾಗಗಳಿಗೆ ಬೋರ್ಡ್ ಹಾಕಿ ಅಕ್ರಮ ಪ್ರವೇಶ ಮಾಡೋರಿಗೆ FIR ಹಾಕ್ಸ್ಬೇಕು. ಒಬ್ರಿಗೂ ಆಗಲಿಲ್ಲ ಇದುವರೆಗೂ. ಯಾಕೆಂದರೆ ಅವ್ರಿಗೆ ಹಾಕಿದ್ರೆ ಇವ್ರು ಸಿಗತ್ತಲ್ಲ, ಅಧಿಕಾರಿಗಳು NOC ಕೊಟ್ಟವ್ರಲ್ಲ. ಮಂಜೂರಾತಿ ಪತ್ರ ಏನೋ ನಕಲಿ ಮಂಜೂರಾತಿ ಪತ್ರಗಳು ಕೊಟ್ಟವ್ರು ಎಷ್ಟೋ. ಆಮೇಲೆ ಅದಕ್ಕೆ ಒಂದು ಟೀಮ್ ಅದೇ. ಯಾರೋ ಮಾಧ್ಯಮದಲ್ಲಿ ಹೇಳ್ತಿದ್ರು, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ ಅಂತ. ಯಾರೋ ಜುನಾದ ಯಾರೋ ಈಗ ನಾನು ನೋಡಿದ್ರು ಮಾಡಿ ಮೇದು ಈಗ ಒಂದು 2 ದಿನ ಕತೆ ಇದು. ಅದು ಏನು ಅರ್ಥ? ಅದನ್ನೆಲ್ಲ ಯಾಕೆ ತಗೊಳ್ಳಲ್ಲ ಕಡಿಮೆ ಕಡಿಮೆ? ಅಲ್ಲ ಸರ್, ಹಂಗಾದ್ರೆ ಈಗ ಬರೀ ಇದೇ ರೀತಿಲಿ ಎಲ್ಲರೂ ಮೋಸಗಾರ ಜಾಸ್ತಿ ಆಗ್ತಾ ಇದ್ರೆ ಈಗ ಮೋಸನ ಸರಿಪಡಿಸೋದು ಯಾರು ಸರ್ ಹಾಗಾದ್ರೆ ನಿಮ್ಮ ಅಭಿಪ್ರಾಯದಲ್ಲಿ? ಹಾಗಾದ್ರೆ ನೋಡಿ, ಕೊನೆಗೆ ಏನಾಯ್ತದೆ ಅಂದರೆ ಈಗ ಜನತಾ ಸರ್ಕಾರ ಜನಗಳು ರೊಚ್ಚಿಗೇಳುವಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಈಗ ಗುಂಪು ಸೇರ್ತಾ ಇಲ್ಲ ಒಳ್ಳೆಯವರು, ಎಲ್ಲ ಕೆಟ್ಟವರು ಮಧ್ಯೆ ಇರೋದ್ರೆ ತಡಿತಾರೋ ಅವ್ರನ್ನ. ಎಷ್ಟು ಜನ ತಡೆದವರು? ಅದಾಗಬಾರ್ದು ಅಂದರೆ ಸರ್ಕಾರ ಎತ್ಕೊಂಡು, ಸರ್ಕಾರಕ್ಕಿಂತ ದೊಡ್ಡವರು ಇವರು ಕಾನೂನು ಮಾಡಲಿ. ಒಂದು ಟಾಸ್ಕ್ ಫೋರ್ಸ್ ಹಾಕಿ ಎಲ್ಲ ಭೂಮಿನ ವಾಡ್ಕೊಂಬರಲಿ. ಒಂದು ಕಡೆಯಿಂದ ಪೊಲೀಸ್ ಫೋರ್ಸ್ ಕೊಟ್ಟು ಅಧಿಕಾರಿಗಳಿಗೆ ಧೈರ್ಯ ತುಂಬಲಿ. ಒಳ್ಳೆಯವರು ಅವರ ಅಧಿಕಾರಿಗಳು, ಎಲ್ಲ ಕೆಟ್ಟವರಿಲ್ಲ, ಒಳ್ಳೆಯವರು ಅವ್ರನ್ನ ಹಾಕ್ಕೊಂಡು ಎಲ್ಲ ಜಮೀನುಗಳು ಅಳತೆ ಮಾಡಿ ಸರ್ವೆ ಮಾಡಿ ಎಲ್ಲದಕ್ಕೂ ಬೇಲಿ ಹಾಕೋ ಬರಲಿ. ಅದಾದ ಮೇಲೆ ಮುಟ್ಲಿ. ಜನಕ್ಕೆ ಬೋರ್ಡ್ ಹಾಕಿರಿ, ಇದು 3 ಅದು ಬರಲ್ರು. ಇವ್ರು ಹಾಕಲ್ಲ, ಖಾಲಿ ಬಿದ್ದವ್ರೆ. ಯಾವನೊಬ್ಬ ಸೈಟ್ ಮಾಡ್ತಾನೆ, ನಿವೇಶನ ಮಾಡ್ತಾನೆ, ತಗೊಳಪ್ಪ ಎಲ್ಲ ಅನ್ರಿಜಿಸ್ಟರ್ಡ್ ಪೇಪರ್, ಬಾಂಡ್ ಪೇಪರ್ ಬರ್ಕೊಡೋದು. ಸರ್ ಈಗಾಗಲೇ ನೀವು ಹೇಳೋ ಲೆಕ್ಕ ನೋಡಿದ್ರೆ ಈಗ ಭೂಮಿಗಳು ಮಾಯ ಆಗ್ತಾ ಇದ್ರು ಇದನ್ನ ಯಾಕೆ ಹಾಗಾದ್ರೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅರ್ಜಿ ಹಾಕೋದಕ್ಕೆ ಬಯಸುವ ಜನತೆಯಲ್ಲಿ ಯಾರಿಗೂ ಆಸಕ್ತಿ ಇಲ್ವಾ ಸರ್? ಏನಾಯ್ತದೆ, ಕಾನೂನು ಹೋರಾಟ ಮಾಡಬೇಕು ಅಂದರೆ ಅದಕ್ಕೆ ಸಮಯ, ಸಂದರ್ಭ ಮತ್ತು ಖರ್ಚು ವೆಚ್ಚಗಳೆಲ್ಲ ಬೇಕು. ಇವತ್ತು ಹೋರಾಟಗಾರರು ಎಷ್ಟು ಜನ ನೆರಳ್ತಾವ್ರೆ, ಮೊದ್ಲಂಗಿಲ್ಲ. ಹೋರಾಟಗಾರರು ಸಪೋರ್ಟ್ ಕೊಡೋರಿಲ್ಲ ಇಲ್ಲಿ. ಅವ್ನು ಹೋರಾಟ ಮಾಡ್ತಾನಂದ್ರೆ ಅವ್ನಿಗೆ ಆಗ್ದ್ರೆ ನಾಕೆ ತಗೊಂಡು ಅವ್ನು ತುಳಿತಾ ಇರ್ತಾರೆ. ಅವ್ನು ಇನ್ಯಾವುದೋ ಒಂದು ಸಣ್ಣ ಪುಟ್ಟ ಇಲ್ಲೋ ಒಂದು ಲೋಪ ಮಾಡಿದ್ರೆ ಅದು ದೊಡ್ಡ ಕೇಸ್ ಮಾಡ್ತಾರೆ. ಅವನೇನು ಮಾಡ್ತಾನೆ, ಸುಮ್ಮನೆ ಆಯ್ತಾನೆ. ಇದು ಹೋರಾಟಗಾರರಿಗೆ ಸರ್ಕಾರದಿಂದ ಬಲ ಬರಬೇಕು. ಈಗ ಎಲ್ಲರೂ ಕೈ ಜೋಡಿಸೇ ಸರಿ ಮಾಡೋಕ್ಕಾಗೋದು, ಬರೀ ಸರ್ಕಾರನೇ ಮಾಡೋಕ್ಕಾದ? ಈಗ ಪೊಲೀಸ್ನವ್ರು ಪೊಲೀಸ್ ಇಲಾಖೆ ಎಲ್ಲ ಮಾಡ್ಬಿಟ್ರೆ ಜನತಾ ಸರ್ಕಾರ ಬೇಡವಾ, ಪ್ರಜಾಪ್ರಭುತ್ವ ಜನಗಳ ಸಹಕಾರ ಬೇಡವಾ? ಇದನ್ನು ತಗೋಬೇಕು ಇವರು. ಯಾರನ್ನೂ ಪರಿಗಣಿಸೋದೇ ಇಲ್ಲ. ಈಗ ನಾವು ಹೋರಾಟ ಮಾಡ್ತಾ ಇರ್ತೀವ, ನನ್ನ ಮೇಲೆ ಯಾವುದೋ ಒಂದು ಸಣ್ಣ ಆಯ್ತಂದ್ರೆ ಅದನ್ನ ದೊಡ್ಡದು ಮಾಡ್ತಾರೆ. ಎಲ್ಲ ಸೇರ್ಕೊಂಡು ಕಂಪ್ಲೇಂಟ್. ಏನಾಯ್ತದೆ, ಅವ್ರ ಹೋರಾಟದ ಹುಮ್ಮಸ್ಸು, ದಿಕ್ಕು ಎಲ್ಲ ಬದಲಾವಣೆ ಮಾಡ್ತಾರೆ. ಸ್ಪಿರಿಟ್ಟು, ಉತ್ಸಾಹ ಎಲ್ಲ ಬಿದ್ದೋಯ್ತದೆ. ಹಾಗೇನು ಮಾತ್ರ ನಾನು ಬಿಡಲ್ಲ. ಜನರಲ್ ಆಗಿ ಹೇಳಿದೆ, ನಾನು ಮಾಡೇ ಮಾಡ್ತೀನಿ. ರಶೀದವ್ರು ಸಸ್ಪೆಂಡ್ ಆಗೋರು ಇದು ದೊಡ್ಡ ಮಟ್ಟದ ಹೋರಾಟ ಇರ್ತದೆ. ನಾನು ಇವತ್ತು ರೆವಿನ್ಯೂ ಮಿನಿಸ್ಟರ್ ಪಿ ಅವ್ರು ಮಾತಾಡಿದ್ದೀನಿ. ನನಗೆ ಮೇಲ್ ಮಾಡಿ ಎಲ್ಲನೂ ಅಂತ ಹೇಳೋರು ಇವತ್ತು ಮಾಡ್ತಾಯಿದ್ದೀನಿ ಸರ್. ಅದೊಂದು ಕ್ರಮ ಆಗಬೇಕು ಸರ್. ಒಳ್ಳೆಯದಾಗಲಿ ಸರ್ ನಿಮಗೆ. ದಯವಿಟ್ಟು ನಿಮ್ಮ ಹೋರಾಟಕ್ಕೆ ನಮ್ಮ ಮಾಧ್ಯಮ ತಂಡ ಯಾವಾಗಲೂ ನಿಮ್ಮ ಜೊತೆ ಇರ್ತದೆ. ದಯವಿಟ್ಟು ಈ ರೀತಿ ಜನತೆಗೆ ಒಳ್ಳೆಯ ಸಂದೇಶನ ಕೊಡಬೇಕಾಗಿ ನಾನು ತಮ್ಮಲ್ಲಿ ಮನವಿ ಕಂಡುಕೊಂಡೆ. ಕರ್ನಾಟಕದ ಜನತೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇವತ್ತು ಸರ್ಕಾರಿ ಭೂಮಿಗಳೆಲ್ಲ ಮಾಯ ಆಗ್ತಾ ಇದೆ. ಎಲ್ಲ ಇವತ್ತು ರಾಜಕಾರಣಕ್ಕೆ ಯಾಕೆ ಹೆಚ್ಚು ಆಸಕ್ತಿ ಕೊಡ್ತಾರೆ ಅಂದರೆ ಇವತ್ತು
ಒಬ್ಬ MLA ಅಂದಾಜು 5-10 ಕೋಟಿ ಖರ್ಚು ಮಾಡಿದ್ರು ಇವತ್ತು 100 ಕೋಟಿ 200 ಕೋಟಿ ಆದಾಯ ಗಳಿಸ್ಬೋದು ಅನ್ನೋ ಒಂದು ಇಂಟೆನ್ಷನ್ ಮೇಲೆ ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಭ್ರಷ್ಟಾಚಾರಕ್ಕೆ ಸೀಮಿತವಾಗದೆ ಈ ರೀತಿನೇ ಆಗ್ತಾ ಇದ್ರೆ ಜನ ಒಂದಲ್ಲ ಒಂದು ದಿನ ದಂಗೆ ಹೇಳೋದಂತೂ ಸತ್ಯ. ದಯವಿಟ್ಟು ಇದನ್ನ ಕಾನೂನು ಸೂಕ್ತವಾದ ಕ್ರಮ ತೆಗೆದುಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ರೀತಿ ಇವರಿಗೆ ಒಂದು ಸಪೋರ್ಟ್ ಮಾಡ್ತಾ ನಮ್ಮ ಕರ್ನಾಟಕ 28 ನ್ಯೂಸ್ ಚಾನೆಲ್ ಅವರಿಗೆ ಅಭಿನಂದನೆ ಸಲ್ಲಿಸ್ತದೆ. ಥ್ಯಾಂಕ್ ಯು ಸರ್.